ಅಷ್ಟೇ ಹಾರಾಡಿದ್ರು ಮಲೆಮಹದೇಶ್ವರ ಸ್ವಾಮಿಯ ವಾರನೇ ಸೋಮವಾರನೇ ವರ್ಕ್ ಸ್ಟಾರ್ಟ್ ಆಯಿತು. ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡ್ಕೊಂಬನ್ನಿ. ಹಲೋ ಗೈಸ್, ಎಲ್ಲರದ್ದು ಕಾಫಿ ಆಯಿತು ಅಂತ ಹೇಳ್ತೀನಿ. ಇದೇ ಥರ ವಿಡಿಯೋಗೆ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಹೊರಟಿದ್ದೆ ಇವತ್ತು ದುಗ್ನಳ್ಳಿ ಮಹದೇಶ್ವರ ಟೆಂಪಲಲ್ಲಿ ಕಾಂಕ್ರೀಟ್ ಕೆಲಸ ಇತ್ತು. ಸೊ ಅದಕ್ಕೆ 7 ಗಂಟೆಗೆ ಕೆಲಸದವರೆಲ್ಲ ಬಂದಿದ್ದರು, ಗ್ಯಾಂಗ್ಗಳು ಅಂತ ಫೋನ್ ಮಾಡಿದರು. ಸರಿ, ಅದಕ್ಕೋಸ್ಕರ ನಾನು ಪ್ರಿಪೇರ್ ಆಗಿ ನಾನು ಹೊರಟಿದ್ದೆ ನಮ್ಮ ದುಗ್ನಳ್ಳಿ ಕಡೆಗೆ. ಸೊ ವೀಕ್ಷಕರೇ, ಈ ಇಲ್ಲಿ ಸನ್ನಿಧಿಗೆ ಹೋದರೆ ಏನೋ ಒಂಥರ ಖುಷಿ ಮನಸ್ಸಿಗೆ ಹೋಗಬೇಕು ಅಂತ ಇರುತ್ತೆ. ಸೊ ನಾವು ಹೋಗೋದಕ್ಕೆ ಆಲ್ಮೋಸ್ಟ್ ಎಲ್ಲ ಮಿಷಿನ್ ಎಲ್ಲ ಫಿಟ್ ಮಾಡಿ ರೆಡಿ ಮಾಡ್ಕೊಂಡಿದ್ರು. ನಮಗೆ ಸೆಂಟ್ರಿಂಗ್ನವ್ರು ಬೇರೆ ಕೈ ಕೊಟ್ಬಿಟ್ಟಿದ್ರು, ಯಾಕಂದರೆ ಸೈಡಲ್ಲಿ ವಾಲ್ ಕಟ್ಟಬೇಕಿತ್ತು, ತಲೆಗಳೆಲ್ಲ ಕಟ್ಟಬೇಕಿತ್ತು. ಅದಕ್ಕೆ ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ವಿ. ಅಲ್ಲಿವರೆಗೂ ಸ್ವಲ್ಪ ಅಡುಗೆ ರೆಡಿ ಮಾಡ್ಕೊಂಡ್ರಪ್ಪ ಅಂತ ಹೇಳ್ಬಿಟ್ಟು ಅವ್ರಿಗೂ ರೆಡಿ ಮಾಡಿಸ್ತಾ ಇದ್ದೆ. ಅಡುಗೆ ಎಲ್ಲ ಅಲ್ಲೇ ದೇವಸ್ಥಾನದ ಸನ್ನಿಧಿಲೇ ಮಾಡ್ತಾಯಿದ್ರು. ಸೊ ಅಂತೂ ಇಂತೂ ಸೆಂಟ್ರಿಂಗು ಕೆಲಸ ಬ್ಯಾಲೆನ್ಸ್ ಇತ್ತಲ್ಲ, ಅವ್ರು ಬರೋಕೊಂಟ ಸ್ವಲ್ಪ ಎಲ್ಲ ಮಿಷಿನ್ ಎಲ್ಲ ನೀಟಾಗಿ ಫಿಟ್ ಮಾಡ್ಕೊಬಿಡಿ ಬಾಸ್ ಅಂತ ಹೇಳ್ಬಿಟ್ಟು ನಾನು ಬಂದೆ. ವೀಕ್ಷಕರೇ ಇದು ನೋಡ್ತಾ ಇದ್ದೀರ, 15ಕ್ಕೆ 15 ಮೇಲೆ ಟಾಪಲ್ಲಿ 10 ಅಡಿ ಮೇಲೆ ಟಾಪ್ ಬರುತ್ತೆ, ಮತ್ತು ಇನ್ನು ಸೆಕೆಂಡು. ಸೊ ಅದ್ರ ಮೇಲೆ ನಮ್ಮಪ್ಪ ಸ್ವಾಮಿ ಮಲೆಮಹದೇಶ್ವರನ ಹುಲಿ ವಾಹನ ಕೂರುವ ಸ್ಥಳ ಅದು. ಇದು ಸೆಂಟ್ರಿಂಗ್ನವ್ರು ಬಂದರು, ಸದ್ಯಕ್ಕೆ ಬೇಗ ಕಟ್ರಪ್ಪ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗ ಕಟ್ಟೋಣ ಅಂದ್ಬಿಟ್ಟು ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ನಾನು ಮಹದೇಶ್ವರನಿಗೆ ಒಂದು ಸಲ ನಮಸ್ಕಾರ ಮಾಡಿಬಿಟ್ಟು ತಂದೆ ಎಲ್ಲ ನಿಂದೆ ಕಣಪ್ಪ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ ವರ್ಕು. ಬಿಸಿಲು ವಾತಾವರಣ ಇದ್ರೂ ಮಳೆ ಬರೋ ಸಂಭವ ಇತ್ತು, ಆವಾಗವಾಗ ಮಳೆ ಬರ್ತಾಯಿತ್ತು. ಸೊ ಸ್ವಲ್ಪ ಬೇಗ ಹಾಕೋಣ ಅಂದ್ಬಿಟ್ಟು ನಾವು ವರ್ಕ್ನ ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡಿದ್ವಿ. ಯಾಕಂದರೆ ಮಳೆ ಬಂದರೆ ಸ್ವಲ್ಪ ಹಿಂಸೆ ತರ್ಪಲೆಲ್ಲ ಹಾಕೋಕ್ಕೆ, ಅದಕ್ಕೋಸ್ಕರ ಇರಲಿ. ಬಿಸಿಲು ಬರುತ್ತೆ ಹೋಗುತ್ತೆ, ಹಂಗಿತ್ತು. ಇವತ್ತೆಲ್ಲ ವಾತಾವರಣ ಒಂಥರ ಚೇಂಜ್ ಆಗಿತ್ತು. ಸರಿ ಅಂದ್ಬಿಟ್ಟು ಸ್ವಲ್ಪ ಜಲ್ಲಿ ಬೇರೆ ಖಾಲಿ ಆಗ್ಬಿಟ್ಟಿದೆ, ಅದಕ್ಕೋಸ್ಕರ ಅಲ್ಲಿಗಂಟ ಟೀ ಕುಡ್ಕೊಬಿಡಿ ಅಂದ್ಬಿಟ್ಟು ಟೀ ತರಿಸಿದ್ವಿ. ಸೊ ಟೀ ವಡೆ ಅಂದರೆ ಫೇಮಸ್ಸು ನಮ್ಮ ದುಗ್ನಳ್ಳಿಲಿ. ಅಪ್ಪಾಜಿ ಹೋಟ್ಲಲ್ಲಿ ವಡೆ ಅಂತೂ ಫೇಮಸ್ಸು. ಸದ್ಯಕ್ಕಂತೂ ಇಂತೂ ಹೆಂಗೋ ಜಲ್ಲಿ ಬಂತು. ಸ್ವಲ್ಪ ಏನು ಮಾರ ಇಷ್ಟು ಲೇಟ್ ಮಾಡ್ಬಿಟ್ಟೆ ಅಂತ ಹೇಳಿದೆ, ಯಾಕಂದರೆ 1 ಅವರಿಂದ ಫೋನ್ ಮಾಡ್ತಾಯಿದ್ವಿ ಅವ್ರಿಗೆ. ಸ್ವಲ್ಪ ಡಿಲೇ ಮಾಡಿಬಿಟ್ರು, ಆದರೂ ಪರವಾಗಿಲ್ಲ, ಏನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ವರ್ಕೆಲ್ಲ ಸ್ಟಾರ್ಟ್ ಮಾಡ್ಕೊಂಡ್ವಿ ನಾವು. ಅದೆಲ್ಲ ಮುಗಿಸ್ಕೊಂಡು ಟೈರ್ ಕೇಸ್ ಮೆಟ್ಲು ಹಾಕಬೇಕಿತ್ತು. ಸರಿ, ನಾವು ರೆಡಿ ಮಾಡ್ಕೊತಾಯಿದ್ವಿ, ಯಾಕಂದರೆ ಲಾಸ್ಟ್ ಫೈನಲ್ಗೆ ಇಟ್ಕೊಂಡಿದ್ವಿ. ಎಲ್ಲ ಫಾಲೆಲ್ಲ ಮುಗಿಸ್ಕೊಂಡು ಇದನ್ನು ತಟ್ಕೊಬಿಡೋಣ ಅಂದ್ಬಿಟ್ಟು. ಸರಿ, ಎಲ್ಲ ನಮ್ಮ ಯಜಮಾನರುಗಳಾಗಿರ್ಬೋದು ಎಲ್ಲ ಸ್ವಲ್ಪ ಸಪೋರ್ಟ್ ಮಾಡಿದ್ರು ಲಾಸ್ಟಲ್ಲಿ. ಸೊ ಬಂದರು, ನನಗಂತೂ ತುಂಬ ಖುಷಿ ಆಯಿತು. ದೇವಸ್ಥಾನದಲ್ಲಿ ಕೆಲಸ ಮಾಡಬೇಕು ಅಂದರೆ ಮನಸ್ಸಿಗೆ ಏನೋ ಒಂಥರ ಖುಷಿ ಇರಲಿ. ಅದರಲ್ಲೂ ನಮ್ಮ ಮಲೆಮಹದೇಶ್ವರನ ದೇವಸ್ಥಾನದಲ್ಲಿ ಕೆಲಸ ಮಾಡಬೇಕು ಅಂದರೆ ಅದಕ್ಕಿಂತ ಭಾಗ್ಯ ಮತ್ತೊಂದಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ. ಸೊ ಅಂತೂ ಇಂತೂ ಫುಲ್ ಫೈನಲ್ ಆಯಿತು ವೀಕ್ಷಕರೇ. ಸೊ ಬಿಸಿಲು ಮಾತ್ರ ಚೆನ್ನಾಗಿ ಬಂದಿತ್ತು. ಸೊ ನನಗಂತೂ ಖುಷಿ ಆಯಿತು, ಯಾಕಂದರೆ ನಮ್ಮ ಅಪ್ಪನ ಸನ್ನಿಧಿಯಲ್ಲಿ ಕೆಲಸ ಮಾಡೋ ಭಾಗ್ಯ ನನಗೆ ಸಿಗ್ತಿಲ್ಲ ಅಂತ ನಾನು 100 ಸಲ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಆ ಅದೃಷ್ಟ ಯಾರಿಗೂ ಸಿಗಲ್ಲ, ನನಗೆ ಸಿಕ್ಕೈತೆ. ಇನ್ನೇನೇ ಕೆಲಸ ಇದ್ದರೂ ದೇವಸ್ಥಾನ ಕೆಲಸಗಳು ನಾನು ಮಾಡೋಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಅದರಲ್ಲಿ ಸಿಕ್ಕೋ ಖುಷಿ ಮತ್ತೊಂದು ಸಿಕ್ಕಲ್ಲ. ಸೊ ಲಾಸ್ಟ್ ಫೈನಲ್ಗೆ ಈ ಥರ ಫಿನಿಶಿಂಗ್ ಬಂತು ವೀಕ್ಷಕರೇ. ಸೊ ಕಟ್ಟೆಗಳೆಲ್ಲ ಹಾಕ್ಬಿಟ್ಟು ನಾವು ಕಟ್ಟೆಗಳೆಲ್ಲ ನೀರು ಕಟ್ಟಕ್ಕೆ ಹಾಕ್ಬಿಟ್ಟು ಫುಲ್ ರೆಡಿ ಮಾಡಿಬಿಟ್ಬಿಟ್ವಿ. ಇದೇ ಥರ ವೀಡಿಯೋಗೆ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಫುಲ್ ವೀಡಿಯೋ ನಾನು ಯೂಟ್ಯೂಬಲ್ಲಿ ಇರುತ್ತೆ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ವೀಕ್ಷಕರೇ, ಇಲ್ಲಿ ಗಮನಿಸ್ತಾ ಇದ್ದೀರಾ, ಸುತ್ತ ಮಾಲು ನೀರು. ಆ ನೀರಲ್ಲೂ ಸುಧಾ ಹೆಂಗೋ ಮಣ್ಣೆಲ್ಲ ಸ್ಟ್ರೈಟ್ ಪ್ಯಾಕ್ ಮಾಡಿ ಆಮೇಲೆ ಲಾಸ್ಟ್ ಫೈನಲ್ಗೆ ಸೆಂಟ್ರಿಂಗ್ ಹೊಡಿಸಿ ಇದು ಮಾಡಿದ್ದು. ಸ್ವಲ್ಪ ಡಿಲೇ ಆಗೋಗಿತ್ತು ಕೆಲಸ ಇದು. ಸೊ ಋಣ ಯಾವಾಗ ಕೊಡಬೇಕು ಆವಾಗಲೇ ಕೊಡೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ಏನು ಮಾಡೋಕ್ಕಾಗುತ್ತೆ. ಸೊ ಅಂತೂ ಇಂತೂ ಫೈನಲ್ ಎಲ್ಲ ಮುಗೀತು. ಸೊ ಅವರು ಪ್ರಿಪೇರ್ ಆಗ್ತಾಯಿದ್ರು, ಎಲ್ಲ ಸಾಮಾನೆಲ್ಲ ಕಟ್ಕೊಂಡು ಮಿಷಿನೆಲ್ಲ ಕಟ್ಕೊಂಡು ರೆಡಿ ಮಾಡ್ಕೊಂಡು ಅವ್ರ ಮನೆಗೆ ಹೊರಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾವು ನಮ್ಮ ಮನೆಗೆ ಬಂದ್ವಿ. ಇದಾಗುತ್ತೆ ಇವತ್ತಿನ ಫಸ್ಟ್ ಬ್ಲಾಗ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಫ್ರೆಂಡ್ಸ್.